ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಹೊಸ ವಿಷಯ ಅಂದರೆ ಒಂದು ಕಥೆಯೊಂದಿಗೆ ಬರ್ತಾ ಇದ್ದೇನೆ. ಕಥೆಯ ಹೆಸರು ನರಿ ಮತ್ತು ದ್ರಾಕ್ಷಿ. ನೀವಿವತ್ತು ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ, ಯಾಕೆಂತ ಹೇಳಿದರೆ ನಾನು ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಐ ವಿಲ್ ಟೆಲ್ ಇನ್ ಸ್ಟೋರಿ ಇನ್ ಇಂಗ್ಲೀಷ್ ಆಲ್ಸೋ. ಸೊ ಫುಲ್ ವಾಚ್ ಕಂಪ್ಲೀಟ್ ವಿಡಿಯೋ. ನಾನು ಕನ್ನಡ ಕಥೆಯನ್ನೀಗ ಹೇಳಲಿಕ್ಕಿದ್ದೇನೆ. ನರಿ ಮತ್ತು ದ್ರಾಕ್ಷಿ ಕತೆ. ನರಿ ಮತ್ತು ದ್ರಾಕ್ಷಿ ಕತೆ. ಒಂದಾನೊಂದು ಊರು. ಆ ಊರಿನಲ್ಲಿ ನರಿ ಒಂದಿತ್ತು. ಅದಕ್ಕೆ ತುಂಬ ಹಸಿವಾಗಿತ್ತು. ಏನಾಗಿತ್ತು? ತುಂಬ ಹಸಿವಾಗಿತ್ತು ನರಿಗೆ. ಹೀಗೆ ನರಿ ಆಹಾರ ಹುಡುಕುತ್ತಾ ಹೋಗ್ತಾ ಇತ್ತು. ಆಗ ಅದಕ್ಕೆ ಒಂದು ದ್ರಾಕ್ಷಿ ತೋಟ ಕಂಡಿತು. ಏನು ಕಂಡಿತು? ಒಂದು ದ್ರಾಕ್ಷಿ ತೋಟ. ದ್ರಾಕ್ಷಿಗಳು ಗೊಂಚಲು ಗೊಂಚಲಾಗಿ ದ್ರಾಕ್ಷಿ ತೋಟದಲ್ಲಿ ನೇತಾಡ್ತಾ ಇದೆ. ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ಹಣ್ಣುಗಳು ಗೊಂಚಲು ಗೊಂಚಲಾಗಿ ನೇತಾಡ್ತಾ ಇರುವುದನ್ನು ಕಂಡ ನರಿಗೇನಾಯಿತು? ಹೇಗೂ ಹಸಿದಿದ್ದೇನಲ್ವಾ, ನನಗೆ ತುಂಬ ಆಸೆ ಆಗ್ತಾ ಉಂಟು. ಆ ದ್ರಾಕ್ಷಿ ಹಣ್ಣನ್ನು ಹೇಗಾದರೂ ಮಾಡಿ ನಾನು ತಿನ್ನಬೇಕು, ನನಗೆ ಹಸಿವು ಜೋರಾಗ್ತಾ ಉಂಟು ಅಂತ ಹೇಳಿಕೊಂಡು ಆ ದ್ರಾಕ್ಷಿ ಹಣ್ಣನ್ನು ಪಡೆಯಲು ಪ್ರಯತ್ನಿಸಿತು. ಆದರೆ ಅದು ತುಂಬ ಎತ್ತರದಲ್ಲಿತ್ತಲ್ವಾ, ದ್ರಾಕ್ಷಿ ಹಣ್ಣುಗಳು ತುಂಬ ಎತ್ತರದಲ್ಲಿದ್ದವು. ಈಗ ನರಿ ಏನು ಮಾಡ್ತು ಅಂದರೆ ಅದಕ್ಕಾಗಿ ಹಾರಿತು. ಒಂದು ಸಲ ಹಾರಿತು, ಇಲ್ಲ ಸಿಗಲಿಲ್ಲ ಕೈಗೆ. 2 ಸಲ ಹಾರಿತು, ಇಲ್ಲ ಸಿಗಲಿಲ್ಲ ಈಗಲೂ ಕೂಡ. 3 ಸಲ ಹಾರಿತು, ಕೈಗೆ ಸಿಗಲೇ ಇಲ್ಲ ದ್ರಾಕ್ಷಿ ಹಣ್ಣುಗಳು. ಯಾಕೆ? ಅವು ತುಂಬ ಎತ್ತರದಲ್ಲಿದ್ದವು. ದ್ರಾಕ್ಷಿ ಹಣ್ಣುಗಳು ತುಂಬ ಎತ್ತರದಲ್ಲಿದ್ದವು. ಹಾರಿತು ಪ್ರಯತ್ನ ಪಟ್ಟಿತು, ಇಲ್ಲ ಕೈಗೆ ಸಿಗಲೇ ಇಲ್ಲ. ಈಗ ನರಿ ಏನು ಅಂದ್ಕೊಳ್ತು ಗೊತ್ತಾ? ನರಿ ಈಗ ಅದು ಹುಳಿಯಾಗಿದೆ, ನನಗೆ ಬೇಡ ಎಂದು ಮುಖ ತಿರುಗಿಸಿಕೊಂಡು ಬೇಸರದಿಂದ ಹೋಯಿತು. ಸಮಾಧಾನ ಪಟ್ಟುಕೊಂಡಿತು ತನ್ನಲ್ಲೇ. ಯಾಕೆ? ನನಗೆ ಅದು ಸಿಗಲಿಲ್ಲಲ್ವಾ, ತನಗದು ಸಿಗದ ಕಾರಣ ಅದು ಮನಸ್ಸಲ್ಲೇ ಅಂದುಕೊಂಡಿತ್ತು ಅದು ಹುಳಿ ಇದೆ, ಅದು ಸಿಗದಿದ್ದದ್ದೇ ಒಳ್ಳೆಯದಾಯಿತು, ಅದು ತುಂಬ ಹುಳಿ, ಅದನ್ನು ತಿನ್ನಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ ಸಿಕ್ಕಿದ್ರೂ ಕೂಡ. ಸೊ ನನಗೆ ಬೇಡ ಅದು ಅಂತ ಹೇಳಿ ಅದು ಸಪ್ಪೆ ಮುಖ ಹಾಕಿ ಹೊರಟು ಹೋಯಿತು. ಸೊ ನಮಗೇನಾದರೂ ಈಗ ಕೊಂಡುಕೊಳ್ಬೇಕು ಅಂತ ಆಸೆ ಇದ್ದರೆ ಏನಾಗ್ತದೆ, ನಮಗೆ ಅದನ್ನು ತಗೊಳ್ಳಿಕ್ಕೆ ಹಣ ಇಲ್ಲದಿರುವಾಗ ನಾವು ಕೂಡ ಹಾಗೆ ಥಿಂಕ್ ಮಾಡ್ಬೋದು. ಅಂದರೆ ಅದು ಒಳ್ಳೆಯದಿಲ್ಲ, ನನಗೆ ಬೇಡ ಅದು ಅಂತ ನಾವು ಕೂಡ ಥಿಂಕ್ ಮಾಡ್ಬೋದು. ಆದರೆ ನಿಜವಾಗಿ ಏನು ಅಂತ ಹೇಳಿದರೆ ನಾವು ಅದಕ್ಕಾಗಿ ಪ್ರಯತ್ನ ಪಡಬೇಕು. ಜಾಸ್ತಿ ನಾವು ಪ್ರಯತ್ನ ಪಡಬೇಕು. ಅದು ಹುಳಿ ಅಂತ ಹೇಳಿ ಹೋಯ್ತಲ್ವ, ಇನ್ನಷ್ಟು ಪ್ರಯತ್ನ ಪಡಬೇಕಿತ್ತು, ಸಿಕ್ತಿತ್ತೋ ಏನೋ. ಆದರೆ ಹೊಟ್ಟೆ ಹಸಿವಿನಿಂದ ನರಿ ವಾಪಸ್ಸು ಮನೆಗೆ ಹೋಯಿತು. ದ್ರಾಕ್ಷಿ ಹುಳಿ, ನನಗದು ಬೇಡ ಅಂತ ಅದು ಮನಸ್ಸಲ್ಲಿ ಥಿಂಕ್ ಮಾಡ್ತಾ ಅದು ತನ್ನ ಮನೆಯನ್ನು ಸೇರಿತು. ಇದು ನರಿ ದ್ರಾಕ್ಷಿ ಕತೆ, ಸಣ್ಣ ಕತೆ. ಈಗ ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೇನೆ. ಐ ವಿಲ್ ಟೆಲ್ ಇನ್ ಇಂಗ್ಲೀಷ್. Grapes and Fox. One afternoon, a fox was walking through the forest and spotted a bunch of grapes hanging from over a height branch. Just the thing to quench of hunger, the fox thought. Taking a few steps back, the fox jumped and just missed the hanging grapes. Again and again, the fox jumped, but it missed. Again, the fox took a few paces back and tried to reach them, but still failed. Finally, giving up, the fox turned up his nose and said, "They are probably sore anyway. They are probably sore anywhere," and proceeded to walk away. Moral: it's easy to despise what you cannot have.
It's easy to despise what you cannot have. Nothing comes easy without a hard work. Nothing comes easy without a hard work. So work hard and reach your goals. Okay? So work hard and reach your goals. This is the moral of the story. ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸ್ಟೋರಿಗಳನ್ನು, ಇನ್ನಷ್ಟು ಪ್ರಬಂಧಗಳನ್ನು, ಎಸ್ಸೆಗಳನ್ನು, ಸ್ಟೋರಿಗಳನ್ನೆಲ್ಲ ಅಪ್ಲೋಡ್ ಮಾಡಲಿಕ್ಕಿದ್ದೆ.